ಈಗ ಮದುವೆ ಆದಂತ ದೇವಸ್ಥಾನದ ದೇವರು ಅದು ದೇವಿಯಲ್ಲ, ಪಂಚದುರ್ಗೆ ಅವರ ಪಾದಕ್ಕೆ ಅಡ್ಡ ಬಿದ್ದು ಗುರು ಹಿರಿಯರು ನಂಬಿಕೊಂಡು ಬಂದಂತ ದೈವ ದೇವರಿಗೆ ನಾವು ಶರಣಾಗಿ ನಮ್ಮಿಂದ ಕಳೆದು ಹೋದಂತ ಹಿರಿಯರನ್ನು ಭಕ್ತಿಯಿಂದ ಸ್ಮರಿಸಿ ನಾವು ಇವತ್ತು ಹಿರಿಯರಿದ್ದು ಮದುವೆ ಮಾಡಿದ್ದು. ಹಿರಿಯರೆಲ್ಲ ಒಂದು ಮಾತು ಹೇಳಿದ್ದಾರೆ, ಗಂಡ ಹೆಂಡತಿ ಎಂಬುದು ಸಂಸಾರದ ಒಂದು ರಥದ ಎರಡು ಚಕ್ರ ಅಂತೇಳಿ. ಈ ಚಕ್ರ ಎರಡು ಕೂಡ ಒಂದೇ ರೀತಿ ಇದ್ರೆ ಮಾತ್ರ ಸಂಸಾರ ಒಡೆದೋದು. ನೀವು ಇಬ್ಬರು ಕಲ್ತಿದ್ದೀರಿ, ವಿದ್ಯಾಭ್ಯಾಸ ಉಂಟು, ಉದ್ಯೋಗ ಉಂಟು, ಶಿಕ್ಷಣ ಸಂಸ್ಕಾರದ ಶಿಕ್ಷಣ ಬೇಕು. ಗೊತ್ತಾಯ್ತಲ್ಲ, ಸಂಸ್ಕಾರ ಅಂತ ಏನು ನೀವು ಕೇಳ್ಬೋದು. ಎಲ್ಲ ನಾವು ಬಿ.ಟೆಕ್, ಎಂ.ಟೆಕ್, MS ಎಲ್ಲ ಮಾಡಿದ್ದೀರಿ, ಆದರೆ ಸಂಸ್ಕಾರದ ಶಿಕ್ಷಣ ಬೇಕು ನಮಗೆ. ಸಂಸ್ಕಾರದ ಶಿಕ್ಷಣ ಅಂತ ಹೇಳಿದ್ರೆ ಏನು? ತಾಯಿ ಪುಲಿಪುಚ್ಚಿಯೋ ಪುಲಿತನೇ ಸಂಸ್ಕಾರದ ಶಿಕ್ಷಣ ಅಂತ ಹೇಳಿದ್ರೆ ತಾಯಿ ತಂದೆ ದೇವರು ನಮ್ಮ ಪ್ರತ್ಯಕ್ಷ ದೇವತಾ ಮಾತಾಪಿತಾ. ಹಾಗಾಗಿ ತಂದೆ ತಾಯಿಯ ಮಾತನ್ನು ನಾವು ಯಾವಾಗಲೂ ಪಾಲಿಸಬೇಕು. ಎಂತ ಹೇಳಿದ್ರು ಕೂಡ ಅವ್ರು ಮಾಡಿ, ನಿಮ್ಮನ್ನು ಇಷ್ಟು ದೊಡ್ಡ ಮಾಡಿದ್ದಾರೆ, ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಇಷ್ಟು ದೊಡ್ಡ ಕೆಲಸ ಸಿಕ್ಕಿದೆ, ನಾನು ತಾಯಿಯ ಮಾತು ಎಂತ ಕೇಳುದು ಅಂತೇಳಿ ಆ ರೀತಿ ಇರಬಾರ್ದು. ಅದು ಭಾರಿ ಪ್ರಾಮುಖ್ಯ. ಹೆಂಡತಿ ಬಂದವಳು ಮತ್ತೆ ತಂದೆ ತಾಯಿಯವರದ್ದು ಮುಂಚಿತವಾಗಿ ನಮಗೆ ತಂದೆ ತಾಯಿ. ಹಾಗಾಗಿ ಈ ಸಂಸಾರ ಒಳ್ಳೆ ರೀತಿಯಿಂದ ಹೋಗಬೇಕಾದ್ರೆ ನೀವು ಒಂದೇ ಮನಸ್ಸಿನಲ್ಲಿ ಇರಬೇಕು. ಒಂದು ಮದುವೆ ಆಗಬೇಕಾದ್ರೆ 4 ವಿಧಾನದಲ್ಲಿ ಮದುವೆ ಆಗಬೇಕು. ನನ್ನ ಕನ್ನಡ ಸ್ವಲ್ಪ ಕಟ್ಟದೆ. 4 ವಿಧಾನದಲ್ಲಿ ಮದುವೆ ಆಗಬೇಕು. ಸುರುಗಿ ಹೇಳ್ತಾರೆ ಮನದತ್ತ ಅಂತೇಳಿ, ಹುಡುಗ ಮತ್ತು ಹುಡುಗಿ ಮಾತನಾಡಿ ಮನಸ್ಸು ಮದುವೆ ಆಗಬೇಕು. ಇದಕ್ಕೆ ಮನದತ್ತ ಅಂತ ಹೇಳ್ತಾರೆ. ಆದ ಮೇಲೆ ನಾವು ವೀಳ್ಯದಲ್ಲೇ ಇದು ಎಂತ ಎಕ್ಸ್ಚೇಂಜ್ ಮಾಡುದು ಅಂತ ಹೇಳ್ತಾರಲ್ಲ, ಅದಕ್ಕೆ ವಾಕ್ದತ್ತ ಅಂತ ಪ್ರಮಾಣ ಮಾಡುದು. ವೀಳ್ಯದಲ್ಲೇ ಮತ್ತು ಅಡಿಕೆ ಹಿಡಿದುಕೊಂಡು ಹೇಳಿದ್ರೆ ಅದು ಮಾತು ಪ್ರಮಾಣವೇ. ಹಾಗಾಗಿ ಹಿರಿಯರ ಮನಸ್ಸು, ಎರಡೂ ಬದಿಯ ಮನಸ್ಸು ಒಂದಾಗಬೇಕು. ಹಾಗಾಗಿ ಮನದತ್ತ ಆಯಿತು, ವಾಕದತ್ತ ಆಯಿತು. ಇನ್ನು ದಾರಾದತ್ತ, ದಾರೆಯನ್ನು ಏರಿಸಿ ಹಿಡಿಯುವಂತ. ಆಗ 3 ಸಲ ಹೇಳಿದೆ ನಾನು, ಅದು ಹಿರಿಯರಿದ್ದ ಗುರು ಹಿರಿಯರನ್ನು ನೆನೆಸಿ ನಾವು ಮಾಡುವಂಥದ್ದು. ದಾರಾದತ್ತ ಇಷ್ಟು ಮಾಡಿದ್ರೆ ಮದುವೆ ಆಗುದಿಲ್ಲ. ಈಗ ಇವತ್ತು ಊಟ ಆಯಿತು, ನಿಜವಾಗಾದ್ರೆ ಅದು ಊಟ ಆಗುವ ಮೊದಲ ಮಾಡಬೇಕು. ಗೊತ್ತಾಯ್ತಲ್ಲ. ಹಸ್ತದತ್ತ ಅಂತ ಹೇಳಿದ್ದಾರೆ. ಇದಕ್ಕೆ ಹಸ್ತ ಅಂತ ಹೇಳಿದ್ರೆ ಹೆಣ್ಣನ್ನು ಕೊಡುವುದು, ನಾವು ಕೈ ಎತ್ತಿ ಕೊಡುವುದು ಅಂತೇಳಿ. ಹಾಗಾಗಿ ನಿಮ್ಮ ಭವಿಷ್ಯತ್ತು ಒಳ್ಳೆಯದಾಗಬೇಕಾದ್ರೆ ನೀವು ಅನ್ಯೋನ್ಯತೆಯಲ್ಲಿ ಇರಬೇಕು. ಏನೂ ನಿಮಗೆ ಒಂದು ತೊಂದರೆ ಆದರೂ ಕೂಡ, ನಿಮ್ಮೊಳಗೆ ಆದರೂ ಕೂಡ 4 ಗೋಡೆಯ ಮಧ್ಯದಲ್ಲಿ ಒಳಗೆ ಇರಬೇಕು, ಹೊರತು ಹೊರಗೆ ಬರಬಾರದು. ನೀವು ಅಂಡರ್ಸ್ಟ್ಯಾಂಡ್. ಒಬ್ಬರು ಮಾತಾಡೋದು ಬರ್ತದೆ, ಅದು ಸಾಮಾನ್ಯ. ಒಬ್ಬರಿಗೆ ಬಂದರೆ ನಾವು ಒಬ್ಬರಿಗೆ ಸುಮ್ಮನೆ ಕೂತ್ಕೊಡು ಅಷ್ಟೇ. ಒಬ್ರು ನಾನು ಹೋದ್ರೆ ಮಾತ್ರ ಅದು ಏನಾಗುದು, ಇದಾಗುದು. ಗೊತ್ತಾಯ್ತಲ್ಲ. ಮತ್ತೆ ನಿಮ್ಮನ್ನು ಆಗ ಮಾಂಗಲ್ಯ ಕಟ್ಟುವಾಗ ಹೇಳಿದಿರಿ ನೀವು. ಎಂತ ಹೇಳಿದಿರಿ? ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಬದ್ನಾಮಿ ಸುಭಗಿ ಸಹಜೀವನಂ ಶರರಂ ಶತನ್. ಇದರ ಅರ್ಥ ಏನು? ಮಾಂಗಲ್ಯ ಕಟ್ಟೇನೆ ನಿನ್ಗೆ, ನೀನು ನಾನು ಮನಸಾರೆ ಒಪ್ಪಿಕೊಂಡು ಕಟ್ಟಿದಂತ ಮಾಂಗಲ್ಯ, ಅದು ನಾವು ಇಷ್ಟು ಇರುವವರೆಗೆ ನಮಗೆ ಅದು ಏನೂ ಕಂಟಕ ಬರಬಾರದು. ಅದು ನಿನ್ನ ಕುತ್ತಿಗೆಯಲ್ಲಿ ಶೋಭಿಸುತ್ತಿರಬೇಕು. ಮಾಂಗಲ್ಯ ಕುತ್ತಿಗೆಗೆ ಬಿದ್ದರೆ ಸಾಕು, ಅವಳ ಪವರೇ ಜಾಸ್ತಿ ಆಗ್ತದೆ. ಅಂತ ಹೇಳಿದ್ರೆ ಭಾಗ್ಯ ಲಕ್ಷ್ಮಿ ಅಂತ ಹೇಳ್ತಾರೆ. ಆ ಮಾಂಗಲ್ಯ ನೋಡಿದ್ರೆ ಯಾರು ಕೂಡ ಕಣ್ಣೆತ್ತಿ ನೋಡುವುದಿಲ್ಲ. ಯಾಕೆ? ಅವಳಿಗೆ ಮಾಂಗಲ್ಯ ಬಿದ್ದಿದೆ ಮಾರೆ ಅಂತೇಳಿ. ಮಾಂಗಲ್ಯ ಬೀಳದಿದ್ರೆ ಏನಾಗ್ತದೆ, ಎಲ್ಲರೂ ನೋಡ್ತಾರೆ. ಅಷ್ಟು ಪವರ್ ಇರುವಂಥದ್ದು ಮಾಂಗಲ್ಯ ಅಂತ ಹೇಳಿದ್ರೆ. ಗೊತ್ತಾಯ್ತಲ್ಲ. ಆ ಮಾಂಗಲ್ಯ ಅವಳಿಗೆ ಬಿದ್ದಾಗಿದೆ. ಹಾಗಾಗಿ ಆ ಭಾಗ್ಯಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ. ಅವಳ ಕಣ್ಣಿನಲ್ಲಿ ಒಂದು ಬೊಟ್ಟು ಕೂಡ ಕಣ್ಣೀರು ನಿಮ್ಮ ಮನೆಗೆ ಬೀರಬಾರದು. ಆ ರೀತಿ ಅದರಲ್ಲಿ ಏನು ಗೊತ್ತಾ, ಕಣ್ಣೀರು ನಿಮ್ಮ ಮನೆಯಲ್ಲಿ ಅದು ಇಲ್ಲೇ ಇಳಿದು ಹೋಗ್ಬೇಕು. ಮತ್ತೆ ಉಂಟಲ್ಲ ಈಗ ಅದು ಫಸ್ಟ್ ನಿಲ್ಲಿಸಿ, ಇಲ್ಲಿ ಇದೆ ಕಪ್ಪು ಅದು ಬೀಳುವಾರ. ಆ ರೀತಿಯಲ್ಲಿ ನೀವು ನೋಡಬೇಕು ಅಂತ ಕಾಡಿಗೆಲ್ಲ ಬಂತು ಕೇಳಿ. ಗೊತ್ತಾಯ್ತಲ್ಲ. ಆ ರೀತಿ ನೋಡಿದ್ರೆ ನಿಮ್ಮ ಮನೆಯ ಭಾಗ್ಯಲಕ್ಷ್ಮಿ ಭಾರಿ ಒಳ್ಳೆ ಭಾಗ್ಯಲಕ್ಷ್ಮಿ ಆಗಿ ಇರ್ತಾಳೆ. ಗೊತ್ತಾಯ್ತಲ್ಲ. ಮತ್ತೆ ನೀವೊಂದು ಭೂಮಿ ಮುಟ್ಟಿ ಹೇಳಿದೆ ಅಂತ ಅಂದ್ರೆ ಧರ್ಮೇಚ ಈತ ಪಡಿತು.
ಧರ್ಮೇಚ ಅವಳು ತಿಳಿಪೋಡಿಂದ ಕೊಡುತ್ತೇವೆ. ಧರ್ಮೇಚ ಧರ್ಮ ಕಾರ್ಯಗಳಿಗೆ ಹೋಗುವಾಗ ಹೆಂಡತಿಯನ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ. ಇಲ್ಲಿ ತೀರ್ಥಯಾತ್ರೆಗೆ ದೇವಸ್ಥಾನಕ್ಕೆ ಹೋಗುವಾಗ ಒಟ್ಟಿಗೆ ಕರ್ಕೊಂಡು ಹೋಗಿ ಒಬ್ಬ ಹೋಗ್ಲಿಕ್ಕಿಲ್ಲ. ಪೂಜೆಗೆ ಕೂತ್ಕೊಳ್ಳುವಾಗ ಎಲ್ಲ ಒಟ್ಟಿಗೆ ಕೂತ್ಕೊಳ್ಬೇಕು. ಧರ್ಮಾದಿ ಸತ್ಕರ್ಮಗಳನ್ನು ಮಾಡುವಾಗ ಅದು ಒಟ್ಟಿಗೆ ಇಟ್ಟು ಕೊಡಬೇಕು. ಪಾರ್ಕಿಗೆ ಹೋಗುವಾಗ ಬಿಟ್ಟು ಹೋದ್ರೆ ಚಿಂತಿಲ್ಲ. ಧರ್ಮೇಚ ಅರ್ಥೇಚ ಮತ್ತೊಬ್ರು ಹೋಗಿ ಪಾರ್ಕ್ ಕೇಳಿ ಅರ್ಥೇಚ ಅರ್ಥೇಚ ಅಂತ ಹೇಳಿದ್ರೆ ನೀನು ಇಷ್ಟೋರಿ ಅನ್ನ ಒಂದು ನಿಮಿಷ ಅನ್ನ ನೀವು ಒಂದು ನಿಮಿಷ ಆಯ್ತಾ. ಅರ್ಥೇಚ ಅಂತ ಹೇಳಿದ್ರೆ ಇಷ್ಟವರೆಗೆ ನೀನು ದುಡ್ದಿದ್ದಿ, ಹಣ ಮಾಡಿದ್ದಿ, ಯಾರಲ್ಲಿ ಕೂಡ ಹೇಳಲಿಲ್ಲ. ಹೇಳಿದ್ಯಾ? ಇಲ್ಲ, ನಾನು ಇಷ್ಟು ಹಣ ಉಂಟು, ನನ್ನ ಬ್ಯಾಂಕ್ನಲ್ಲಿ ಇಷ್ಟು ಹಣ ಯಾವುದಕ್ಕೆ ಖರ್ಚಿಗೆ ಕೊಟ್ಟಿದ್ದೇನೆ, ಅದೆಲ್ಲ ಏನು ಹೇಳಲಿಲ್ಲ. ಇವತ್ತು ತಾಯಿಗೆ ಹೇಳಿಲ್ಲ, ತಂದೆಗೆ ಹೇಳಿಲ್ಲ, ಅಲ್ಲ ಮಾವನಿಗೆ, ಯಾರಿಗೆ ಹೇಳಲಿಲ್ಲ. ಇನ್ನು ಫೈನಾನ್ಸ್ ಮಿನಿಸ್ಟರ್ ಬರುದು. ಎಲ್ಲ ಲೆಕ್ಕ ಸತ್ಯವೇ ಕೊಡಬೇಕು ನೀವು. ಯಾವುದಕ್ಕೆ ಹೇಗೆ ಕೊಡ್ತಿ, ಎಲ್ಲಿ ಬ್ಯಾಂಕ್ನಲ್ಲಿ ಎಷ್ಟುಂಟು, ಡೆಪಾಸಿಟ್ ಎಷ್ಟುಂಟು, ಎಷ್ಟು ಬರ್ಲಿಕ್ಕುಂಟು, ಅದೆಲ್ಲ ಕೊಡ್ಲಿಕ್ಕುಂಟು. ಗೊತ್ತಲ್ಲ? ಅರ್ಥೇಚ. ಕಾಮೇಚ ಕಾಮೇಚ ಅಂತ ಹೇಳಿದ್ರೆ ಎಂತದು? ಹುಡುಗಿಗೆ ಯಾವುದ್ರಲ್ಲಿ ಆಸೆ ಇರ್ತದೆ? ಚಿನ್ನ, ಬಟ್ಟೆ ಎಲ್ಲ ಇದರಲ್ಲಿ ತುಂಬ. ಅದು ಒಂದು ತಿಂಗಳಿಗೆ ಒಂದು ಕೊಡ್ಲಿಕ್ಕೆ ಆಗುತ್ತೆ, ವರ್ಷಕ್ಕಾದ್ರೂ ಒಂದು ತೆಗೆದು ಕೊಡ್ಲೇಬೇಕು, ಕಂಪಲ್ಸರಿ. ಗೊತ್ತಾಯ್ತಲ್ಲ? ಕನ್ನಡ ಬರ್ಪು ಜನ ಹಿಂಗೆ ತೊಂದರೆ. ವರ್ಷಕ್ಕೆ ಒಂದ್ಸಲ ಆದ್ರೂ ಅವಳಿಗೆ ತೆಗೆದು ಕೊಡ್ಲೇಬೇಕು. ದಿವಸಗಳು ಕೇಳ್ತಾರೆ, ನನಗೆ ಬಟ್ಟೆ ಕೊಡಿ, ನನಗೆ ಅದೆಲ್ಲ ಕೊಡಿ ಅಂತ. ಗೊತ್ತಾಯ್ತಲ್ಲ? ಎಷ್ಟು ನೀನು ನಾತಿಕರಾಗಿ ಇದಕ್ಕೆಲ್ಲ ನೀನು ಒಪ್ಪಿದಿ. ಹಾಗಾಗಿ ನಿಮ್ಗೆ ಈಗ ಹುಡುಗಿಯನ್ನು ನಾವು ಕೊಡ್ತೇವೆ. ಆಯ್ತಾ? ಕೈಗೆ ಬರ್ತದೆ, ಅಗ್ರಿಮೆಂಟ್ ಸೈನ್ ಮಾಡಿ. ನಾನು ತುಳುವಿನಲ್ಲಿ ಹೇಳ್ತಾ. ಆಯ್ತಾ? ನೀವು ರೆಕಾರ್ಡ್ ಮಾಡಿ. ಕರ್ಲಿದ ಕೊಡಿಯನ್ನ ಬಾಲ ನಿಖಿಲ ಮಟ್ಟೆಲಿಗ ನಮ್ಮ ಹೊರುಡೆ ಸಾಂಕೊನುಲೆ ಪೇರನೊಪ್ಪು ಕೊರ್ದು ನಿಖಿಲೆ ನಿಲ್ಲಿದ ಬುಲ್ಪು ನರ್ಲಾದ ಬೆಳಗಾಯರೆ ಸ್ವಪ್ನ ತೂದೆ ಬಲತ ಕಾದೀದು ಪೊಗ್ಗುವಾಲೆಲ್ಲ ಮರ್ಮಾಲಿ ಸುಖನ ದುಃಖನ ಪಂಪಿ ಗೊಡವೆ ಮೋಲೆ ಗಿದ್ದಿ ಅಕಲಡು ಪುಣೆ ಆಯಿನೋ ಭಾಗ್ಯವನ್ನುವೆ ಮುದ್ದು ಮೋಕೆಡಿ ಸಾಂಕನ ಎನ್ನ ಭಾಗ್ಯದ ಕುರಲಿ ಬುದ್ಧಿ ನೀತಿನ ಪಂಡದು ತಿದ್ದೊನುಲೆ ತಪ್ಪೊಪ್ಪುಲೇನು ವಿದ್ಯೆ ಕಲ್ತು ನೆಲಂದು ದಿಂಜ ತೆರಿದಿನಾಲತ್ತು ಮಧ್ಯ ನಡು ನಿದರೆಯಲು ಪುಲ್ಯ ಪುಲ್ಯಾಣಗಣೆಲ ಕೊಣುವಲು ಕರ್ಲುದ ಕೊಡಿಯನ್ನ ಬಾಲ ನಿಖಿಲ ಮಟ್ಟೆಲಿಗ ನಮ್ಮ ಪುರ್ಲುಡೆ ಸಾಂಕೊನುಲೆ ಬೇರನೊಪ್ಪು ಕೊರ್ದು ಪೋಲ ಮಗಲ ಪೋಲ ಕನ್ನಡರಿಪಿ ಕರನೀರು ನೊರೆತೊಂದು ಸಂತಸುಡು ಕಂಡನಿಲ್ಲಡೆದು ಮಣತನದ ಚಾವಡಿಗೆ ಪೊಗ್ಗುನಾಗ ಕಡ್ಯಡುಂತುದು ಕಟಿಲಪ್ಪೆ ನೊರ ಬತ್ತಿಡಿ ನಿನತೊಂದು ಬಲತ ಕಾದೀದು ಪೊಗ್ಗುಲ ಮಗಲೇ ಮಾಮಿ ತಮ್ಮಲೆ ಬಾವೆ ಪಂಪಿ ಹಿರಿಯಾಕ್ಲೇನ ನೀತಿ ನಿಯಮನು ಮೀರ್ದು ನಡಬಡ ಮಗಲೇ ಸ್ವಾಮಿಯೇ ಕೈಬತ್ತಿ ಕಂಡ ನಿಂದು ತೆರಿದು ಭಯಭಕ್ತಿಡು ಸಂಸಾರ ನಡಪೋನು ಮಗಲೇ ಬಡವುಡು ಬತ್ತಿ ಬಡವಗು ಅನ್ನದಾನನು ಮಲ್ತುದು ಧರ್ಮನು ಕಟುನು ಮಗಲೇ ನಿನ್ನ ಗುರು ಹಿರಿಯರು ನಂಬುದಿ ದೈವ ದೇವರು ನಿನನೇ ಫಲ ಕೈ ಬುಡೆಯರು ಮಗಲೇ ನಿನನೇ ಫಲ ಕೈ ಬುಡೆಯರು ಮಗಲೇ ಪತಿವ್ರತ ಧರ್ಮ ನೊರಿತೊಂದು ಭಾಗ್ಯ ಲಕ್ಷ್ಮಿಯಾದ ರಡ್ಡಿಲ್ಲದ ಕೀರ್ತಿನ ಒರಿಪುಲ ಮಗಲೇ ಪೋಲ ಮಗಲೆ ಪೋಲ ಕಣ್ಣುಡರಿಪಿ ಕರನೀರು ನೊರೆತೊಂದು ಸಂತೋಷುಡು ಕಂಡ ನಿಲ್ಲಡೆದು ಎಣ್ಣ ಮರ್ಮಯೇ ಪುರ್ಲ ಕಂಠದ ಜವನೆಂದು ಎನ್ನ ಉಡಲು ಸಂತೋಷುಡು ಉತ್ಕರುಣ ಈ ಉಲ್ಲಾಸೊಡು ಕಣ್ಣುಡರಿಪಿ ಕರನೀರು ನೊರೆಸುದು ಕೈಯೇದ್ದು ಕೊರ್ಪೆನ್ನ ಭಾಗ್ಯದ ಕುರಲನ ಕೈಯೇದ್ದು ಪತನುಲೆಮ್ಮ ಏನ ಭಾಗ್ಯದ ಕುರಲನ. ಅಮ್ಮ ಇಷ್ಟೋರಿಗೆ ನಾವು ಬಾಬಾ ಭಾಗೀರಥಿ ನೀ ಬಾರೆ ಸೌಭಾಗ್ಯದ ಸೊಸೆ ನೀ ಬಾರೆ ಬಲಗಾಲು ಮುಂದಿಟ್ಟು ಎಡಗಾಲು ಹಿಂದಿಟ್ಟು ಕಣ್ಣ ನೀರು ಒರೆಸಿಕೊಂಡು ಬಾರಮ್ಮ ಬಾಬಾ ಅಳುವುದೇತಕ್ಕೆ ಮುದ್ದು ಅಗಣಿತ ಮಹಿಮೆ ಸುಗುಣೆ ನಿನ್ನಯ ಮುಖ ನಗು ನಗುತ್ತಲಿರಲಿ ಬಾರು ಮನೆಯವರು ಭಾಗ್ಯವಂತಾರಮ್ಮ ಪುಣ್ಯವಂತನು ನಿನ್ನ ಪರಿಶಾನು
ಮರೆಯದೆ ನಿನ್ನನು ಸಲಹುವ ನಮ್ಮ ಅಳಬಾಡ ಮಗಳೇ ನೀ ಅಳಬೇಡ. ಮುತ್ತಿನಂತ ಇಲ್ಲಿ ಮನೆ ಇರುವುದು, ಹೊತ್ತಿನ ಕೆಲಸ ಹೊತ್ತಿಗೆ ಮಾಡಿ ಮುತ್ತಿನ ಮನೆಯಲ್ಲಿ ಮುದ್ದಾಗಿ ಇರುವೆ ಮಗಳೇ ನೀನು. ಅತ್ತೆಯವರಂತೆ ಅಕ್ಕನವರಿರುವರು, ಅತ್ತಿಗೆ ಮೈದಿನಿಯರಂತೆ ನಾವೆಲ್ಲ ಇರುವವು, ಕೂಡಾಡಿದ ಗೆಳತಿಯರಂತೆ ನಾವೆಲ್ಲ ಇರುವೆವು. ಅಳಬೇಡ ಮಗಳೇ ನೀ ಅಳಬೇಡ, ಬಾರಮ್ಮ ಬಾಬಾ ಭಾಗೀರಥಿ ನೀ ಬಾರೆ, ಸೌಭಾಗ್ಯದ ಸೊಸೆ ನೀ ಬಾರೆ. ಹೊನ್ನಂತ ಮನೆಯಲ್ಲಿ ನೀನು ಬಾಳಿ ಬದುಕುವೆ, ಬಾರಮ್ಮ ಬಾಬಾ ಭಾಗೀರಥಿ ನೀ ಬಾರೆ, ಸೌಭಾಗ್ಯದ ಸೊಸೆ ನೀ ಬಾರೆ. ಅಮ್ಮ, ಈ ಹುಡುಗಿಯನ್ನು ನಾವು ಈ ಬಾಳೆಯನ್ನು ಗಂಜಿ ತಿಳಿ ಕೊಟ್ಟು ನಾವು ಸಾಕಿದ್ದು, ಇದಕ್ಕೆ ಸಂಸ್ಕಾರ ಕೊಟ್ಟಿದ್ದೇವೆ, ವಿದ್ಯೆಯನ್ನು ಕೊಟ್ಟಿದ್ದೇವೆ. ಇನ್ನು ಹಾಲು ಮೊಸರು ಬೆಣ್ಣೆಯಲ್ಲಿ ಇವಳನ್ನು ಕೊಟ್ಟು ಇವಳನ್ನು ನಿಮ್ಮ ಮಗಳಾಗಿ ಸಾಕಬೇಕು. ಹೆಣ್ಣಾದ ಇವಳನ್ನು ಹೂವಂತೆ ಸಲುವ ಹೊನ್ನಂತ ಮನೆಯಲ್ಲಿ ಬಾಳಿ ಬದುಕಮ್ಮ, ಬಾರಮ್ಮ ಬಾಬಾ ಭಾಗೀರಥಿ ನೀ ಬಾರೆ. ಮಗಳೇ, ಈ ಪೂಯಿನಲ್ಪ ನಿನ್ನ ಕಂಡನಿಗೆ ತನ್ನತ್ತ ಶಿವಳಿಗೆ ಎಡ್ಡ ಸ್ಥಾನ ಕೊರಲ ದೇವರು ಎನ್ನಿಲ್ಲ ಹೆತ್ತಮ್ಮ ಕೈಯೆತ್ತಿ ಹೊಟ್ಟೆಯೊಳಗೆ ಮುತ್ತು ಮುದ್ದಾಗಿ ನಾವಿನ್ನು ಸಲವು, ಹೆಣ್ಣಾದ ಇವಳನ್ನು ಹೂವಂತೆ ಸಲವು ಹೊನ್ನಂತ ಮನೆಯಲ್ಲಿ ಬಾಳಿ ಬದುಕಮ್ಮ, ಮಾಮಿ ತಮ್ಮನೇ ಬಾರಮ್ಮ ಬಾಬಾ. ಅಕ್ಕಮ್ಮಲಕನೆ ಪೊರ್ನುಡು ತೂಲ ಮಗ ಕಂಡನೆ ಪೊರ್ನುಡು ಮೋಕೆ ಮಲ್ಪು ಎಡ್ಡ ರೀತಿದೆ. ಭಾಗ್ಯಲಕ್ಷ್ಮಿ ಆದಿ ಬೆಳಗಲ ಭಾಗ್ಯಲಕ್ಷ್ಮಿ. ಉಪ್ಪು ನೀರಿನಲ್ಲಿ ನೀವು ಸಲಹಿರಿ, ಹಾಲು ಹಣ್ಣು ತುಪ್ಪದಲ್ಲಿ ನಾವು ಸಲಹೆವು. ಬಾ ಬೇಡ.